ಗುರುಗಳೇ, ಹೇಳು ಲಕ್ಷ್ಮೀನಾರಾಯಣ. ನಂದು ಒಂದು ಸಂದೇಹ. ಕೇಳು ಮಗು. ಶ್ರವಣಕುಮಾರ ಹೇಳಿದೇನೋ ಸರಿಯಾಗಿದೆ. ತಂದೆ ತಾಯಿ ದೇವ್ರು, ಅವ್ರ ಸೇವೆ ಮಾಡೋದು ಮಕ್ಕಳ ಕರ್ತವ್ಯ. ಆದ್ರೆ ಇಬ್ರನ್ನು ಹೇಗೆ ಹೊತ್ಕೊಂಡು ಹೋಗಕ್ ಸಾಧ್ಯ? ಬಹಳ ಒಳ್ಳೆಯ ಪ್ರಶ್ನೆ. ಪ್ರತಿಯೊಂದು ಜೀವಿಗೂ 2 ಶಕ್ತಿ ಕೇಂದ್ರಗಳಿರುತ್ತವೆ. ಒಂದು ದೈಹಿಕ ಶಕ್ತಿ, ಮತ್ತೊಂದು ಮಾನಸಿಕ ಶಕ್ತಿ. ಇದನ್ನೇ ಮನಃಶಾಸ್ತ್ರದಲ್ಲಿ ದೈಹಿಕ ಬಲ, ಮನೋಬಲ ಎಂದು ಹೇಳುತ್ತಾರೆ. ಅಂದರೆ ದೈಹಿಕವಾಗಿ ನಮಗೆಲ್ಲರಿಗೂ ಇಂತಿಷ್ಟೇ ಶಕ್ತಿ, ಇಷ್ಟನ್ನು ಹೊರಬಹುದು ಎಂಬ ಸಾಮರ್ಥ್ಯವಿರುತ್ತದೆ. ಉದಾಹರಣೆಗೆ, ಹಠಾತ್ತನೆ ಇಲ್ಲೊಂದು ಹುಲಿ ಪ್ರತ್ಯಕ್ಷವಾಯಿತು ಅಂದುಕೊಳ್ಳಿ. ಆಗ ನಮ್ಮಲ್ಲೆಲ್ಲ ಜೀವಭಯ ಮೂಡಿ ಮನೋಬಲ ಜಾಗೃತವಾಗುತ್ತದೆ. 1ಕ್ಕೆ 2ರಷ್ಟು ಶಕ್ತಿ ಸಂಚಯವಾಗಿ ಎಲ್ಲರೂ ಎದ್ದು ಬಿದ್ದು ಓಡಲಾರಂಭಿಸುತ್ತಾರೆ. ಹಾಗೆ ಮನಸ್ಸಿನಲ್ಲಿ ಏನಾದರೂ ಮಾಡಲೇಬೇಕೆಂಬ ಹಠ ಛಲ ಬಂದರೆ ಮನೋಶಕ್ತಿ ಜಾಗೃತಗೊಂಡು ದೈಹಿಕ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಶ್ರವಣಕುಮಾರನಲ್ಲಿ ಜಾಗೃತಗೊಂಡದ್ದು ಇದೇ ಶಕ್ತಿ. ಹೆತ್ತವರನ್ನು ತೀರ್ಥಯಾತ್ರಾ ಸಂದರ್ಶನಕ್ಕೆ ಕರೆದುಕೊಂಡು ಹೋಗಲೇಬೇಕೆಂಬ ಹಠ ಅವನ ಮನೋವಾಂಛೆಯನ್ನು ಪೂರೈಸಿತು. ಆಗ ಅವನ ತಂದೆ ತಾಯಿಯರನ್ನು ಕಾವಾಡಿಯಲ್ಲಿ ಕೂರಿಸಿಕೊಂಡು ಲೀಲಾಜಾಲವಾಗಿ ಹೊರಟ. ಏನಿದು ವಿಚಿತ್ರ! ಈ ದಶರಥ ಮಹಾರಾಜನಿಗೆ ಎಷ್ಟು ಹಿಂಬಾಲಿಸಿದರೂ ಒಂದು ಬೇಟೆಯೂ ಸಿಗುತ್ತಿಲ್ಲವಲ್ಲ. ನನ್ನ ಬೇಟೆಗಾರ ಸೈನಿಕರೆಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಚದುರಿ ಹೋದರಲ್ಲ. ಕಾಡಿನ ತುಂಬ ಏನೋ ಮೌನ, ಯಾವುದು ಅಪಶಕುನದ ಮುನ್ಸೂಚನೆ ಅಂತಿದೆ. ಸಿಕ್ಕಿತು, ಬೇಟೆ ಸಿಕ್ಕಿತು. ಕಾಡಿನೊಳಗೆ ಹೋಗುತ್ತಿರುವೆಯಾ? ಹೌದು ಅಪ್ಪಾಜಿ. ಕ್ರೂರ ಮೃಗಗಳಿರುವಂತೆ ಭಾಸವಾಗುತ್ತಿದೆ. ಜೋಪಾನ ಮಗನೇ. ಚಿಂತಿಸಬೇಡಿ ಅಪ್ಪಾಜಿ, ಮೃಗಗಳು ಮನುಷ್ಯರಷ್ಟು ಅಪಾಯಕಾರಿಗಳಲ್ಲ. ಸ್ವಲ್ಪ ದೂರ ನಡೆದರೆ ಕಾಡು ದಾರಿ ಮುಗಿದು ಹೆದ್ದಾರಿ ಸಿಗುತ್ತದೆ. ಮಗು, ತುಂಬ ದಾಹವಾಗುತ್ತಿದೆ. ಹತ್ತಿರದಲ್ಲೇನಾದರೂ ನೀರು ಇದ್ದರೆ ತರುವೆಯಾ? ಅಗತ್ಯವಾಗಿ. ಅಪ್ಪಾಜಿ, ಹತ್ತಿರದಲ್ಲೇ ಎಲ್ಲೋ ತೊರೆ ಹರಿಯುವ ಶಬ್ದ ಕೇಳುತ್ತಿದೆ. ನಾನು ಹೋಗಿ ನೀರು ತರುತ್ತೇನೆ. ನೀವು ಇಲ್ಲಿಯೇ ಜೋಪಾನವಾಗಿರಿ, ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಿ. ಜೋಪಾನ ಮಗನೇ. ಹುಷಾರಾಗಿ ಹೋಗಿ ಬಾ ಮಗನೇ. ಹಾಗೇ ಆಗಲಿ.